ಆದರೆ ಏನೇ ಇರಲಿ, ಸಿನಿಮಾ ನೋಡಬೇಕು ಅಂದರೆ ಜನ ದುಡ್ಡು ಕೊಟ್ಟರೆ ಮಾತ್ರ ದುಡ್ಡು ಬರೋದು. ಪುಕ್ಷಟೆ ತೋರಿಸಿ ಜನ ನೋಡ್ತಾರಲ್ವ, ಅಭಿಮಾನಿಗಳಿದ್ದಾರಲ್ಲ, ಪಿಕ್ಚರ್ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಹಾಕಿ ಆಗಲ್ಲ. ಹಾಗಂತ ಇವ್ರು ಮಾಡೋಗಿರೋದೇನು, ಏನು ಮಾಡಿರೋದು ನೋಡಿ, ಬುದ್ಧಿ ಕಲಿಸಿ ಎಂದು ರಾಘುಗೆ ಹೇಳಿದ ದರ್ಶನ್. ಜೂನ್ 8ರಂದು ಚಿತ್ರದುರ್ಗದಿಂದ ಅಪಹರಣ ಆಗುತ್ತೆ. ಮಾರ್ಗದುದ್ದಕ್ಕೂ ರಾಘು ಜಗ್ಗ ಥಳಿಸಿರ್ತಾರೆ. ಅತ್ತಿಗೆಗೆ ಮೆಸೇಜ್ ಮಾಡ್ತೀಯ ಅಂತ ಥಳಿಸಿರ್ತಾರೆ. ಶೆಡ್ ಬರೋಷ್ಟರಲ್ಲಿ ಅರಿಜೀವವಾಗಿರ್ತಾನೆ ರೇಣುಕಾಸ್ವಾಮಿ. ಇನ್ನೀಗ ನೀವು ಸಿಗರೆಟ್ ಟೀ ಕೊಟ್ಟಿದ್ದು ಇವನಿಗೇನಾಗಿದ್ರೆ, ಆ ರೇಣುಕಾಸ್ವಾಮಿಯನ್ನು ಸಾಯಿಸಿದಾತನಿಗೆ ನೀವು ಟೀ ಮತ್ತು ಸಿಗರೆಟ್ ಕೊಟ್ಟು ವಿಲ್ಸನ್ ಗಾರ್ಡನ್ ನಾಗನ್ ಜೊತೆ ಕೂರಿಸಿ, ರೇ ಪೊಲೀಸರೇ ನಿಮ್ಗೆ ಕೊಟ್ಟಿರೋ ಜವಾಬ್ದಾರಿನ ಮಾಡೋಕ್ಕಾಗೋದಿಲ್ಲ ಅಂತಂದರೆ ನಿಮ್ಗೆ ಭಯ ಆಗತ್ತಂದರೆ ಬಿಟ್ಟು ಬನ್ನಿರಿ, ಬೇರೆ ಯಾವುದಾದ್ರೂ ಮಾಡಿರಿ, ಎಳ್ನೀರು ಮಾರ್ರಿ. ಶೆಡ್ನಲ್ಲಿ ಯಾವ ರೀತಿ ಹೊಡೆದ್ರು ಈತನಿಗೆ. ರೇಣುಕಾಸ್ವಾಮಿಯನ್ನು ಪಟ್ಟಣಗೆರೆ ಶೆಡ್ಗೆ ಕರೆತಂದರು. ರೇಣುಕಾಸ್ವಾಮಿ ನೋಡ್ತಾ ಇದ್ದಾಗೆ ಕೆರಳಿ ಕೆಂಡಲವಾಗ್ತಾರೆ ದರ್ಶನ್ ಫ್ಯಾನ್ಸ್. ಧನು, ಪವನ್, ಕಾರ್ತಿಕ್, ದೀಪಕ್ ಥಳಿಸ್ತಾರೆ. ಹಲ್ಲೆ ಮಾಡಿ ಕರೆಂಟ್ ಶಾಕ್ ಕೊಡ್ತಾರೆ. ಕರೆಂಟ್ ಶಾಕ್ ಯಾರೆಲ್ಲ ಸಮರ್ಥಿಸ್ಕೋತೀರಿ? ಕರೆಂಟ್ ಶಾಕ್ ಕೊಡಿಸ್ಕೊಳ್ಳಿ ನೋಡೋಣ. ಯಾರೆಲ್ಲ ಸಮರ್ಥಿಸ್ಕೋತೀರಿ? ಕರೆಂಟ್ ಶಾಕ್ ಕೊಡಿಸ್ಕೊಳ್ಳಿ ನೋಡೋಣ. ಅಲ್ಲಿ ರೇಣುಕಾಸ್ವಾಮಿಯ ವೃಷಣವನ್ನು ಹೊಡೆದನಲ್ಲ, ಅಭಿಮಾನಿಗಳು ಹೇಳಿ ಬನ್ನಿ ನಮ್ದಿದೆ ಹೊಡೀರಿ ಅಂತ. ದರ್ಶನ್ಗಾಗಿ ಅಷ್ಟು ಮಾಡೋಕ್ಕಾಗಲ್ವ ಅಂತ ರೀತಿನೇನ್ರಿ. ಒಂದು ರೌಂಡ್ ಥಳಿಸಿದ ಬಳಿಕ ದರ್ಶನ್ ಬಂದಿದ್ದವತ್ತು ಪವಿತ್ರಾಗೆ ಮರ್ಮಾಂಗದ ಫೋಟೋ ಕಳಿಸಿದ್ದಕ್ಕೆ ಸಿಟ್ಟಿತ್ತು. ರೇಣುಕಾಸ್ವಾಮಿ ನೋಡಿ ರೋಷಾವೇಶ ದರ್ಶನ್ದು. ರೇಣುಕಾಸ್ವಾಮಿ ವೃಷಣ ಎದೆ ತುಳಿದು ಅಬ್ಬರಿಸಿದ್ರು. ದರ್ಶನ್ ಹಲ್ಲೆಯಿಂದ ಇತರರಿಗೆ ಪ್ರಚೋದನೆ ಸಿಕ್ತು. ಎಣ್ಣೆ ಹೊಡೆದಿದ್ರು. ರೇಣುಕಾನನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಿದರು. 17 ಜನ ಸೇರಿ ರೇಣುಕಾನನ್ನು ಹಿಡಿದು ಅಲ್ಲೇ ಇದ್ದ ಲಾರಿಗೆ ಗುದ್ದಿದ್ರು. ತೀವ್ರ ರಕ್ತಸ್ರಾವವಾಗಿ ಪ್ರಜ್ಞೆ ತಪ್ಪಿ ಬಿದ್ದ ರೇಣುಕಾಸ್ವಾಮಿ. ರಕ್ತಸ್ರಾವದಿಂದ ಭೀತಿಗೊಂಡ ಆರೋಪಿಗಳು ಗಾಯಕ್ಕೆ ಅರಿಶಿಣ ಮೆತ್ತಿದ ಪ್ರದೋಷ್, ವಿನಯ್ ಮತ್ತು ದೀಪಕ್ ಭಯದಲ್ಲೇ ಶೆಡ್ನಿಂದ ಪವಿತ್ರ ಜೊತೆ ಓಡೋಗ್ತಾರೆ ದರ್ಶನ್. ರಕ್ತಸ್ರಾವ ಹೆಚ್ಚಾಗಿ ಪ್ರಾಣ ಬಿಡ್ತಾನೆ ರೇಣುಕಾಸ್ವಾಮಿ. ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಕ್ರೌರ್ಯ ಬಯಲಾಗತ್ತೆ. ರೇಣುಕಾಸ್ವಾಮಿ ದೇಹದ ಮೇಲೆ 39 ರಕ್ತ ಸಿಕ್ತ ಗಾಯ. ರೇಣುಕಾಸ್ವಾಮಿಯ ದೇಹದ 8 ಕಡೆ ಎಲೆಕ್ಟ್ರಿಕ್ ಶಾಕ್. ಹಲ್ಲೆ ತೀವ್ರತೆಗೆ ಮಾಂಸಖಂಡದ 30% ಸುಟ್ಟಿತ್ತು. ಹೊಡೆದ ಏಟಿಗೆ 7 ಕಡೆ ದೇಹದ ಮೂಳೆ ಮುರಿದೋಗಿತ್ತು. 13 ಕಡೆ ರೇಣುಕಾಸ್ವಾಮಿ ಮೂಳೆ ಏರ್ ಕ್ರ್ಯಾಕ್ ಆಗಿದೆ. ಕಬ್ಬಿಣ, ಮರದ ವಸ್ತುಗಳಿಂದ ಹಲ್ಲೆ ಮಾಡಲಾಗಿದೆ. ಬರಬರವಾಗಿ ಕೊಂದ ಆರೋಪಿಗೆ ರಾಜಾತಿಥ್ಯ. ನಿಮಗೆ ಅಷ್ಟು ಒಳ್ಳೆಯವನಾಗಿದ್ದರೆ ಯಾಕೆ ಮತ್ತೊಬ್ಬರನ್ನು ಸರೆಂಡರ್ ಮಾಡಬೇಕಾಗಿತ್ತು? ಬಾಸ್ ಅಲ್ವಾ? ಹೌದು, ನಾನು ಕೊಂದೆ, ಸರೆಂಡರ್ ಆಗ್ತೀನಿ. ಧೈರ್ಯ ಇಲ್ಲ, ಓಡೋಗಿದ್ದು. 17 ಜನರನ್ನು ಕರ್ಕೊಂಬಂದು ಉತ್ತರ ಕುಮಾರನ ಪೌರುಷನ. ಇನ್ನು ರೇಣುಕಾಸ್ವಾಮಿ ಹೆತ್ತವರ ಕಣ್ಣೀರು ಇನ್ನೂ ಬತ್ತಿಲ್ಲ. ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ಗೆ ಕಾಫಿ, ಟೀ, ಮಸಾಜು, ಬಿರಿಯಾನಿ ಎಲ್ಲ ಸಿಗ್ತಾ ಇದೆ. ಈತ ಕೊಲೆ ಮಾಡಿದ್ದೆ ಸತ್ಯ ಆದರೆ ದರ್ಶನ್ಗೆ ರೇಣುಕಾ ಹೆತ್ತವರ ಶಾಪ ತಟ್ಟದೇ ಇರಲ್ವಂತೆ. ಅವರ ತಂದೆ ಅಳ್ತಾ ಇದ್ದಾರೆ, ಕೇಳಿಸ್ಕೊಂಡು. ಜೈಲಿನಲ್ಲಿ ದರ್ಶನ್ ಬಿಂದಾಸ್ ಜೀವನ. ರೇಣುಕಾಸ್ವಾಮಿ ಕುಟುಂಬಕ್ಕೆ ಕಣ್ಣೀರೇ ಗತಿ. ಮಗನನ್ನ ಕಳ್ಕೊಂಡ ದುಃಖದಲ್ಲಿರುವ ರೇಣುಕಾಸ್ವಾಮಿ ಪೋಷಕರು ತಪ್ಪು ಮಾಡಿದವ್ರಿಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇಟ್ಕೊಂಡಿದ್ರು. ಆದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಆರೋಪಿ ದರ್ಶನ್ಗೆ ಚಿಂತೆಯೇ ಇಲ್ಲದೆ ರಾಜ್ಯಾತಿಥ್ಯ ನೀಡ್ತಿರೋದು ರೇಣುಕಾಸ್ವಾಮಿ ತಂದೆ ತಾಯಿಯ ಆಕ್ರೋಶಕ್ಕೆ ಕಾರಣವಾಗಿದೆ. ಮುಪ್ಪಿನ ಕಾಲದಲ್ಲಿ ನೋಡ್ಕೋಬೇಕಾಗಿದ್ದ ಮನೆ ಮಗ ಕೊಲೆಯಾಗಿದ್ದನ್ನೇ ತಂದೆ ತಾಯಿಗೆ ಸಹಿಸೋಕೆ ಆಗ್ತಾ ಇಲ್ಲ. ಆದರೆ ಜೈಲಿನಲ್ಲಿ ಯಾವುದೇ ಚಿಂತೆ ಇಲ್ಲದೆ ಆರೋಪಿ ದರ್ಶನ್ ಸಿಗರೇಟ್ ಹೊಡ್ಕೊಂಡು, ಕಾಫಿ ಕುಡ್ಕೊಂಡು, ರೌಡಿ ಶೀಟರ್ಗಳ ಜೊತೆ ಮಾತಾಡ್ತಾ ಎಂಜಾಯ್ ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡಿ ರೇಣುಕಾಸ್ವಾಮಿ ಪೋಷಕರು ದಂಗಾಗಿದ್ದಾರೆ. ಇಂಥವ್ರಿಗೆ ಮನುಷ್ಯತ್ವ ಇದೆಯಾ ಅಂತ ಕಣ್ಣೀರಾಕಿದ್ದಾರೆ. ನ್ಯಾಯಾಂಗದಲ್ಲಿ ಅವರು ಹೇಳಿದ್ದಾರೆ, ನ್ಯಾಯ ನಮಗೆ ನಾವು ಊಟ ಕೊಡಲ್ಲ, ಇದ್ರ ಕೊಡಲ್ಲ, ಮನೆ ಊಟ ಅಂತ. ಆದರೆ ಒಳಗೆ
ಕೋರ್ಟಿಗೆ ಮೋಸ ಮಾಡಿ ಒಳಗಡೆ ಅವ್ರಿಗನ್ನೆಲ್ಲ ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇದೆ. ಇದರಿಂದ ನ್ಯಾಯಾಂಗಕ್ಕೆ ಅಪರಾಧ ಮಾಡಿದಂಗೆ ಆಗುತ್ತೆ. ಆಮೇಲೆ ಸಾರ್ವಜನಿಕರು ಸಿಕ್ಕಿಗೂ ಮೋಸ ಮಾಡಿದ್ದಾರೆ. ಪೊಲೀಸ್ ನಿಷ್ಠಾವಂತ ಅಧಿಕಾರಿಗಳು ಕೂಡ ಇವರು ಮೋಸ ಮಾಡಿ ಜೈಲು ಅಧಿಕಾರಿಗಳು ಮೋಸ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ದರ್ಶನ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಅನುಮಾನನೂ ಹುಡ್ತಾ ಇದೆ. ಇದಕ್ಕೆ ಸರ್ಕಾರ ಸರಿಯಾಗಿ ತನಿಖೆ ಮಾಡಬೇಕು. ಈ ತನಿಖೆ ಅಂದರೆ ಅಂತಂತರ ಹತ್ರ ಆಗದೆ ಹೈಕೋರ್ಟಿನ ಹಾಲಿ ನ್ಯಾಯಮೂರ್ತಿಗಳಿಂದ ತನಿಖೆ ಆದರೆ ಕೂಡ ಮಾತ್ರ ಅದು ಸರಿಯಾದ ಇದು ಹೊರಗೆ ಬರುತ್ತೆ. ನ್ಯಾಯಯುತವಾಗಿ ನಡಿಬೇಕು. ಯಾರೋ ಅಧಿಕಾರಿಯಿಂದ ತನಿಖೆ ಆದರೆ ಅದು ಸೂಕ್ತ ಆಗಲ್ಲ, ಯಾವುದೂ ಹೊರಗೆ ಬರೋದಿಲ್ಲ. ಕೊಲೆ ಪ್ರಕರಣದಲ್ಲಿ ಒಂದಲ್ಲ ಒಂದು ಸಾಕ್ಷ್ಯಗಳು ಪೊಲೀಸರ ಕೈ ಸೇರ್ತಿವೆ. ಚಾರ್ಜ್ ಶೀಟ್ ಸಲ್ಲಿಕೆಗೂ ಕೂಡ ಸಿದ್ಧತೆ ನಡೆಯುತ್ತಿದೆ. ಆದರೂ ಜೈಲಿನಲ್ಲಿ ದರ್ಶನ್ ಯಾವುದಕ್ಕೂ ಕೇರ್ ಮಾಡದೆ ಬಿಂದಾಸ್ ಆಗಿ ಇರೋದು ರೇಣುಕಾಸ್ವಾಮಿ ಪೋಷಕರನ್ನ ಮತ್ತಷ್ಟು ಆತಂಕಕ್ಕೆ ದೂಡಿರೋದಂತೂ ನಿಜವೇ ಸರಿ. ವೀರೇಶ್, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಒಂದು ಕಡೆ ರೌಡಿ ಶೂಟರ್ಸ್, ಮತ್ತೊಂದು ಕಡೆ ಪೊಲೀಸರು. ಯಾವ ಪೊಲೀಸರು? ಜೈಲಲ್ಲಿರುವಂಥ ಜೈಲಾಧಿಕಾರಿಗಳು. ಅಲ್ಲಿರುವಂಥ ಕೆಲವು ಪೊಲೀಸರು, ಇವತ್ತು 9 ಜನ ಸಸ್ಪೆಂಡ್ ಆಗಿದ್ದಾರಲ್ಲ, ಇಂಥವರು ಭಿಕ್ಷುಕರಿಗಿಂತ ಕಡೆ 5 ರೂಪಾಯಿ ಸಿಗತ್ತೆ ಅಂತಂದರೆ ಏನು ಬೇಕಿದ್ರೂ ಮಾಡಬಲ್ಲರು ಈ ಪೊಲೀಸರು. 5 ರೂಪಾಯಿ ಸಿಗತ್ತೆ ಅಂತಂದರೆ ಏನು ಬೇಕಿದ್ರೂ ಮಾಡಬಲ್ಲರು. ಗಾಂಜಾ ಸಪ್ಲೈ ಮಾಡಬಲ್ಲರು. ಗಾಂಜಾ ಸಪ್ಲೈ, ಡ್ರಗ್ಸ್ ಮಾರಾಟ ಮಾಡಬಲ್ಲರು ಕೈದಿಗಳಿಗೆ. ಈ ಪೊಲೀಸರಿಗೆ ಈ ಕೈದಿಗಳೇ ದೇವರು. ಬಿರಿಯಾನಿ ಬೇಕಾ ನಿಮಗೆ? ದುಡ್ಡು ಕೊಟ್ಟರೆ ಪೊಲೀಸರು ಸಪ್ಲೈಯರ್ ಆಗ್ತಾರೆ. ದುಡ್ಡು ಕೊಟ್ಟರೆ ಪೊಲೀಸರು ಸಪ್ಲೈಯರ್ ಆಗ್ತಾರೆ. ಬಾರ್ ಶಾಪ್ಗಳಲ್ಲಿ ಹುಡುಗರು ಸಪ್ಲೈ ಮಾಡ್ತಾರಲ್ಲ, ನಿಯತ್ತಿನಿಂದ ಮಾಡ್ತಾರೆ. ನಿಯತ್ತಿನಿಂದ ಅವನು ಕೊಟ್ಟ ಟಿಪ್ಸ್ ತಗೊಂಡು, ಅದು ಅವನು ಕೊನೆಗೆ ಟಿಪ್ಸ್ ಕೊಟ್ಟರೆ. ಬಾರ್ ಶಾಪ್ಗಳಲ್ಲಿ ಕೆಲಸ ಮಾಡುವಂಥ ಹುಡುಗರಿದಾರಲ್ಲ, ಬಿಯರ್ ಇಟ್ಟು, ಡ್ರಿಂಕ್ಸ್ ಇಟ್ಟು, ಆಮ್ಲೆಟ್ ಇಟ್ಟು, ಕಬಾಬ್ ಇಟ್ಟು, ಆ ನಂತರ ಅವರ ಮೂಳೆ ಗೀಳೆ ಎಲ್ಲ ಕ್ಲೀನ್ ಮಾಡಿ, ನಂತರ ಅವರು ಕೊಟ್ಟ ಟಿಪ್ಸನ್ನು ಸ್ವಾಭಿಮಾನದಿಂದ ಕಿಸೆಗಿಟ್ಟು ಜೀವನ ನಡೆಸ್ತಾರೆ. ಆದರೆ ಈ ಪೊಲೀಸರಿದ್ದಾರಲ್ಲ, ಇದೇ ರೌಡಿಗಳ ಹತ್ರ, ಸಮಾಜ ವಿದ್ರೋಹಿ ಕೃತ್ಯಗಳನ್ನು ಮಾಡಿದವರ ಹತ್ರ ಅವರ ದುಡ್ಡಿನ ಮುಂದೆ ಕೈ ಚಾಚಿ ನಿಂತು, ಅದು ಕೂಡ ಟಿಪ್ಸ್ ತರಲ್ಲ, ಮೊದಲೇ ಕೊಡಬೇಕು, ದುಡ್ಡು ಕೊಟ್ಟು ಅಕ್ಷರಶಃ ಭಿಕ್ಷುಕರಷ್ಟು ಮರ್ಯಾದೆ ಇಲ್ಲ ನಿಮಗೆ. ಭಿಕ್ಷುಕರಿಗಿಂತ ಕಡೆ. ಭಿಕ್ಷುಕರು ಕೂಡ ನ್ಯಾಯಯುತವಾಗಿ ಕೇಳ್ತಾರೆ, ಭಿಕ್ಷೆ ಕೊಡಿ ಅಂತೇಳಿ. ನೀವು ಭಿಕ್ಷೆಯನ್ನು ಕಿತ್ಕೋತಾ ಇದ್ದೀರಿ. ಅದು ಕೂಡ ಯಾರಿಂದ? ರೌಡಿಗಳಿಂದ. ರೌಡಿಗಳಿಗೆ ಬಂದಿರುವಂಥ ದುಡ್ಡು ಯಾರ್ದು? ಯಾರ್ಯಾರ್ದೋ ತಲೆ ಹೊಡೆದ ದುಡ್ಡು. ಯಾರ್ಯಾರ್ದೋ ತಲೆ ಹೊಡೆದ ದುಡ್ಡನ್ನು ನಮ್ಮ ಜೈಲಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳು ಭಿಕ್ಷುಕರಿಗಿಂತ ಕಡೆಯಾಗಿ ಕಿತ್ತುಕೊಂಡು ತಿಂತಾ ಇದ್ದಾರೆ. ಕಿತ್ಕೊಂಡು ತಿನ್ನೋದು ಯಾವುದು? ಒಂದು ಪ್ರಾಣಿ ಇದೆ, ಅದಕ್ಕೆ ಹೋಲಿಕೆ ಮಾಡ್ತಾ ಇದ್ದೀವಿ. ಪರಪ್ಪನ ಅಗ್ರಹಾರ ಜೈಲ ಭ್ರಷ್ಟಾಚಾರದ ಗೂಡ. ನಟ ದರ್ಶನ್ ಫೋಟೋ ಕೇವಲ ಉದಾಹರಣೆ ಅಷ್ಟೇ. ಬೇರೆ ಬೇರೆ ಪ್ರಬಲ ಖೈದಿಗಳಿಗೂ ಐಷಾರಾಮಿ ಸೌಲಭ್ಯ ಸಿಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇದೆಯಂತೆ ನೆಟ್ವರ್ಕ್. ಹೊಸ ಖೈದಿಗಳು ಬಂದರೆ ಆ ನೆಟ್ವರ್ಕ್ ಸೇರ್ತಾರೆ. ಅಚ್ಚರಿ ಅಂದರೆ ಆ ನೆಟ್ವರ್ಕ್ ನೋಡ್ಕೊಳ್ಳೋದು ಅಧಿಕಾರಿಗಳು. ಐಷಾರಾಮಿ ಜೀವನ ಬೇಕಾಗಿದ್ದರೆ ಕಾಸು ಬಿಚ್ಚಬೇಕು. ಹೆಂಡತಿ ಮಕ್ಕಳ ಫೋನ್ಪೇಗೆ ಹಣ ಹಾಕಿಸ್ಕೊಳ್ತಾರೆ. ಚೀ 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 ಚೀ. ಯಾರೆಲ್ಲ ಬಂದಿರ್ತಾರೆ ಅಲ್ಲಿ? ತಲೆ ಹಿಡ್ಕರು ಬಂದಿರ್ತಾರೆ. ಅವರ ಹತ್ರ ಜೋಲು ಸುರಿಸಿ ದುಡ್ಡು ತಗೋತಾರೆ. ತಲೆ ಹಿಡ್ಕರಿರ್ತಾರೆ ಅಲ್ಲಿ, ಪಿಂಪ್ಗಳಿರ್ತಾರೆ. ಅವರ ಹತ್ರ ಕೂಡ ಬಿಡಲ್ಲ ಪೊಲೀಸರು. ನೀವು ಆ ಪಿಂಪ್ಗಳ ಹತ್ರ ದುಡ್ಡು ತಗೊಂಬಂದು ನಿಮ್ಮ ಹೆಂಡತಿ ಮಕ್ಕಳನ್ನು ಸಾಕ್ತೀನಿ ಅಂತ ನಿಮ್ಮ ಹೆಂಡತಿ ಮಕ್ಕಳಿಗೆ ಗೊತ್ತಾದರೆ ಪೊಲೀಸರೇ ಛೀ 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 ಛೀ. ಖೈದಿಗಳಿಗೆ ಸಿಗರೇಟ್, ಕಾಫಿ, ಬಾಡೂಟ ಕೂಡ ಕೊಡ್ತಾರೆ. ಹಣ ಕೊಟ್ಟರೆ ಖತರ್ನಾಕ್ ಖೈದಿಗೂ ಮೊಬೈಲ್ ಸಿಗತ್ತೆ, ರೀಚಾರ್ಜು ಮಾಡ್ತಾರೆ, ವಿಡಿಯೋ ಕಾಲು ಮಾಡ್ಬೋದು. ಕಾಸು ಕೊಟ್ಟರೆ ಜೈಲಲ್ಲೇ ಭರ್ಜರಿ ಅಡುಗೆ ಮಾಡ್ಕೋಬೋದು. ಒಬ್ಬರ ಪ್ರಬಲ ಖೈದಿಯ 1 ತಿಂಗಳಿಗೆ 3 ಲಕ್ಷ ವೆಚ್ಚ ಮಾಡಬೇಕು. 3 ಲಕ್ಷ. ಒಬ್ಬ ಪ್ರಬಲ ಖೈದಿ 1 ತಿಂಗಳಿಗೆ ಅಷ್ಟು ವೆಚ್ಚ ಮಾಡ್ತಾನೆ.